ಪೂಜೆ ಮಾಡುವಾಗ ನಾವು ತಿಳಿಯದೇ ಮಾಡುವ ಒಂದು ತಪ್ಪು ಮನೆಯಲ್ಲಿ ದಾರಿದ್ರ್ಯಕ್ಕೆ ಕಾರಣವಾಗಬಹುದು. ಮಂತ್ರಗಳಿಗಿಂತಲೂ ಮುಖ್ಯವಾದ ಆ ಪೂಜಾ ನಿಯಮಗಳು ಯಾವುವು ತಿಳಿಯಲು ವಿಡಿಯೋನ ಪೂರ್ತಿ ನೋಡಿ. ಮಂತ್ರಗಳು ಬರದಿದ್ದರೂ ಪರವಾಗಿಲ್ಲ, ಹೀಗೆ ಪೂಜೆ ಮಾಡಿ ಸಾಕು. ನಮ್ಮ ಸನಾತನ ಧರ್ಮದಲ್ಲಿ ಪೂಜೆ ಎಂಬುದು ಒಂದು ಪ್ರಮುಖವಾದ ಭಾಗ. ಪೂಜೆ ಅಂದರೆ ಕೇವಲ ದೇವರ ಫೋಟೋಗಳಿಗೆ ಹೂವನ್ನು ಹಾಕುವುದಷ್ಟೇ ಅಲ್ಲ. ಹೂ ಅಂದರೆ ಪುಷ್ಪ, ಅಂದರೆ ಜನ್ಮ, ಅಂದರೆ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವ ಪುಣ್ಯ ಕಾರ್ಯವೇ ಪೂಜೆ. ತುಂಬ ಜನರಿಗೆ ಒಂದು ಭಯವಿರುತ್ತದೆ, ಮಂತ್ರಗಳು ಬರುವುದಿಲ್ಲವಲ್ಲ, ಪೂಜೆ ಮಾಡುವುದು ಹೇಗೆ, ಏನಾದರೂ ತಪ್ಪುಗಳಾದರೆ ದೇವರಿಗೆ ಕೋಪ ಬರುತ್ತದೆಯೇ ಎಂದು. ಆದರೆ ಭಗವಂತನಿಗೆ ಬೇಕಾಗಿರುವುದು ನಿಮ್ಮ ಆಡಂಬರಗಳು, ದುಬಾರಿ ವಸ್ತುಗಳಲ್ಲ, ಕೇವಲ ನಿಮ್ಮ ಭಕ್ತಿ ಮತ್ತು ಶ್ರದ್ಧೆ ಮಾತ್ರ. ಪತ್ರಂ ಪುಷ್ಪಂ ಫಲಂ ತ್ಯಯೋ ಯೋ ಮಿ ಭಕ್ತ್ಯ ಪ್ರಯಶ್ಚಿತಿ ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಎಲೆ, ಹೂವು, ಹಣ್ಣು, ಕೊನೆಗೆ ನೀರನ್ನು ಕೊಟ್ಟರೂ ಸರಿ, ಭಕ್ತಿಯಿಂದ ಕೊಟ್ಟರೆ ನಾನು ಸ್ವೀಕರಿಸುತ್ತೇನೆ ಎಂದು ಇದರ ಅರ್ಥ. ಆದ್ದರಿಂದ ನಿತ್ಯ ಪೂಜೆಯನ್ನು ಭಯವಿಲ್ಲದೆ, ಒಂದು ಜವಾಬ್ದಾರಿಯಂತೆ ಅಲ್ಲದೆ, ದೇವರ ಜೊತೆ ನಾವು ಕಳೆಯುವ ಆನಂದದಾಯಕ ಸಮಯ ಎಂದು ಭಾವಿಸಿ ಮಾಡಬೇಕು. ಪೂಜೆಗೆ ಉಪಕ್ರಮಿಸುವ ಮುನ್ನ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದು, ಕೋಪ ಮತ್ತು ಕಿರಿಕಿರಿಗಳನ್ನು ಪಕ್ಕಕ್ಕೆ ಇಡುವುದು ತುಂಬಾ ಮುಖ್ಯ. ನಿತ್ಯ ಪೂಜೆಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಮುಂಜಾನೆ 4:30 ರಿಂದ 6 ಗಂಟೆಯ ನಡುವಿನ ಸಮಯ ಅತ್ಯಂತ ಶ್ರೇಷ್ಠವಾದದ್ದು. ಆ ಸಮಯದಲ್ಲಿ ವಾತಾವರಣದಲ್ಲಿ ದೈವಿಕ ಶಕ್ತಿ ಹೆಚ್ಚಾಗಿರುತ್ತದೆ. ಮನಸ್ಸು ನಿಂತ ನೀರಂತೆ ಶಾಂತವಾಗಿರುತ್ತದೆ. ಅದು ಸಾಧ್ಯವಾಗದಿದ್ದಲ್ಲಿ ಸೂರ್ಯೋದಯವಾದ 1 ಗಂಟೆಯೊಳಗೆ, ಅಂದರೆ ಬೆಳಗ್ಗೆ 7 ಗಂಟೆಯೊಳಗೆ ಪೂಜೆ ಪೂರೈಸುವುದು ತುಂಬಾ ಒಳ್ಳೆಯದು. ಸಾಯಂಕಾಲವಾದರೆ ಸಂಧ್ಯೆ ಸಮಯ, ಅಂದರೆ ಸಂಜೆ 6 ಗಂಟೆಯಿಂದ 7 ಗಂಟೆಯ ನಡುವೆ ಇರುವ ಸಮಯ ಒಳ್ಳೆಯದು. ಪೂಜಾ ಕೋಣೆಗೆ ಹೋಗುವ ಮುನ್ನ ಶಾರೀರಿಕ ಶುದ್ಧಿ ಕಡ್ಡಾಯ. ಪ್ರತಿದಿನ ತಲೆ ಸ್ನಾನ ಸಾಧ್ಯವಾಗದಿದ್ದರೂ ಶರೀರವನ್ನು ಶುದ್ಧ ಮಾಡಿಕೊಂಡು ಒಗೆದ ಬಟ್ಟೆ ಅಥವಾ ಪೂಜೆಗಾಗಿ ಪ್ರತ್ಯೇಕವಾಗಿ ಇಟ್ಟುಕೊಂಡ ಮಡಿಬಟ್ಟೆ ಧರಿಸಬೇಕು. ಪುರುಷರು ಶರ್ಟ್ ಇಲ್ಲದೆ ಉತ್ತರೀಯದೊಂದಿಗೆ ಪೂಜೆ ಮಾಡುವುದು ಸಂಪ್ರದಾಯ. ಸ್ತ್ರೀಯರು ಕೂದಲನ್ನು ಬಿಟ್ಟುಕೊಳ್ಳಬಾರದು. ಪೂಜಾ ಕೊಠಡಿ ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿ ಇರುವುದು ವಾಸ್ತು ರೀತಿ ಒಳ್ಳೆಯದು. ನಾವು ಪೂಜೆ ಮಾಡುವಾಗ ನಮ್ಮ ಮುಖ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಇರುವಂತೆ ನೋಡಿಕೊಳ್ಳಬೇಕು. ಯಾವತ್ತೂ ದಕ್ಷಿಣಕ್ಕೆ ಮುಖ ಮಾಡಿ ಪೂಜೆ ಮಾಡಬಾರದು. ದೇವರ ಫೋಟೋಗಳು, ವಿಗ್ರಹಗಳು ಶುದ್ಧವಾಗಿರಲಿ. ಹರಿದ ಫೋಟೋಗಳು, ಒಡೆದ ವಿಗ್ರಹಗಳು ಪೂಜೆಯಲ್ಲಿ ಇಡಬೇಡಿ, ಅವು ದಾರಿದ್ರ್ಯಕ್ಕೆ ಸಂಕೇತ. ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ದೀಪಾರಾಧನೆ. ದೀಪಂ ಜ್ಯೋತಿ ಪರಬ್ರಹ್ಮಂ ಅನ್ನುತ್ತಾರೆ ಹಿರಿಯರು. ದೀಪ ಅಂದರೆ ಸಾಕ್ಷಾತ್ ದೈವ ಸ್ವರೂಪ. ದೀಪ ಹಚ್ಚುವಾಗ ಹಸುವಿನ ತುಪ್ಪ ಬಳಸುವುದು ಅತ್ಯಂತ ಶ್ರೇಷ್ಠ. ಅದು ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆ ಬಳಸಬೇಕು. ಆದರೆ ಯಾವುದೇ ಕಾರಣಕ್ಕೂ ಶೇಂಗಾ ಎಣ್ಣೆ, ಪಾಮ್ ಆಯಿಲ್ ಅಂತಹವುಗಳನ್ನು ಬಳಸಬೇಡಿ. ದೀಪದಲ್ಲಿ ಬತ್ತಿಗಳನ್ನು ಹಾಕುವಾಗ ಕೂಡ ಒಂದು ನಿಯಮವಿದೆ. ಯಾವಾಗಲೂ ಒಂದೇ ಬತ್ತಿ ಹಾಕಿ ದೀಪ ಹಚ್ಚಬಾರದು, ಅದು ಅಶುಭ. 2 ಬತ್ತಿಗಳನ್ನು ಸೇರಿಸಿ ಒಂದೇ ಬತ್ತಿಯನ್ನಾಗಿ ಮಾಡಿ ಹಚ್ಚಬೇಕು. ಇದು ದಂಪತಿಗಳ ಅನ್ಯೋನ್ಯತೆಗೆ ಮತ್ತು ಜೀವನಾತ್ಮ ಪರಮಾತ್ಮನ ಮಿಲನಕ್ಕೆ ಸಂಕೇತ. ಹಾಗೆಯೇ ಬೆಂಕಿ ಕಡ್ಡಿಯನ್ನು ಗೀರಿ ನೇರವಾಗಿ ದೀಪವನ್ನು ಹಚ್ಚಬಾರದು. ಇದು ತುಂಬ ಜನ ಮಾಡುವ ತಪ್ಪು. ಮೊದಲಿಗೆ ಬೆಂಕಿ ಕಡ್ಡಿಯಿಂದ ಒಂದು ಅಗರಬತ್ತಿಯನ್ನು ಅಥವಾ ಏಕಾರತಿಯನ್ನು ಹಚ್ಚಿ ಅದರ ದೀಪದ ಮೂಲಕ ದೀಪ ಬೆಳಗಿಸಬೇಕು. ದೀಪ ಹಚ್ಚಿದ ಮೇಲೆ ಅದಕ್ಕೆ ಗಂಧ ಕುಂಕುಮ ಇಟ್ಟು ನಮಸ್ಕರಿಸಬೇಕು. ದೀಪಾರಾಧನೆ ಮುಗಿದ ನಂತರ ಆಸನದ ಮೇಲೆ ಕುಳಿತು ಮೊದಲು ಆಚಮನ ಮಾಡಬೇಕು. ಅಂದರೆ ಪಂಚಪಾತ್ರೆಯಲ್ಲಿರುವ ನೀರನ್ನು ಉದ್ಧರಣೆಯಿಂದ ಬಲಗೈಗೆ ಹಾಕಿಕೊಂಡು ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ ಎಂದು 3 ಬಾರಿ ಕುಡಿದು ಕೈ ತೊಳೆದುಕೊಳ್ಳಬೇಕು. ಇದು ನಮ್ಮ ಶರೀರ ಮತ್ತು ಮನಸ್ಸನ್ನು ಒಳಗಿನಿಂದ ಶುದ್ಧಿ ಮಾಡುತ್ತದೆ. ಅದರ ನಂತರ ಯಾವುದೇ ಪೂಜೆಗಾದರೂ ಮೊದಲು ಪೂಜೆ ವಿನಾಯಕನಿಗೆ ಮಾಡಬೇಕು. ವಿಘ್ನಗಳು ಬಾರದಂತೆ ಗಣಪತಿಯನ್ನು ಪ್ರಾರ್ಥಿಸಬೇಕು. ಅರಿಶಿನದಿಂದ ಸಣ್ಣ ಮುದ್ದೆ ಮಾಡಿ
ಗೌರಮ್ಮನಾಗಿ ಅಥವಾ ಗಣಪತಿಯನ್ನಾಗಿ ಭಾವಿಸಿ ಪೂಜಿಸಬಹುದು. ಅಥವಾ ವಿನಾಯಕನ ಫೋಟೋದ ಮುಂದೆ ಗಂಧ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಶುಕ್ಲಾಂಬರಧರಂ ವಿಷ್ಣು ಎಂಬ ಶ್ಲೋಕವನ್ನು ಹೇಳಿ ನಮಸ್ಕರಿಸಬೇಕು. ವಿನಾಯಕನಿಗೆ ಗರಿಕೆ ಎಂದರೆ ಬಹಳ ಇಷ್ಟ. ಸಿಕ್ಕರೆ ಅದನ್ನು ಸಮರ್ಪಿಸುವುದು ಒಳ್ಳೆಯದೇ. ವಿನಾಯಕ ಪೂಜೆ ಆದ ನಂತರ ನಿಮ್ಮ ಇಷ್ಟ ದೈವಕ್ಕೆ, ಅದು ಶ್ರೀರಾಮನೇ ಆಗಿರಲಿ, ಶ್ರೀಕೃಷ್ಣನೇ ಆಗಿರಲಿ, ಶಿವ ಅಥವಾ ಲಕ್ಷ್ಮೀ ದೇವಿ ಯಾರೇ ಆಗಿರಲಿ, ಪೂಜೆ ಶುರು ಮಾಡಬೇಕು. ಇದನ್ನು ಸುಲಭವಾಗಿ ಪಂಚೋಪಚಾರ ಪೂಜಾ ವಿಧಾನದಲ್ಲಿ ಮಾಡಬಹುದು. ಅಂದರೆ 5 ರೀತಿಯ ಸೇವೆಗಳನ್ನು ಮಾಡುವುದು. ಮೊದಲನೆಯದ್ದು ಗಂಧ. ದೇವರಿಗೆ ಗಂಧ ಕುಂಕುಮದ ಬೊಟ್ಟನ್ನು ಇಡಬೇಕು. ಎರಡನೆಯದ್ದು ಪುಷ್ಪ. ದೇವರ ಪಾದದ ಹತ್ತಿರ ತಾಜಾ ಹೂಗಳನ್ನು ಸಮರ್ಪಿಸಬೇಕು. ನಿಮಗೆ ಅಷ್ಟೋತ್ತರ ಓದಲು ಬರದಿದ್ದರೂ ಪರವಾಗಿಲ್ಲ, ದೇವರ ನಾಮವನ್ನು ಓಂ ನಮೋ ನಾರಾಯಣಾಯ ಎನ್ನುತ್ತಾ ಹೂಗಳನ್ನು ಹಾಕಬಹುದು. ಮೂರನೆಯದ್ದು ಧೂಪ, ಅಗರಬತ್ತಿ ಹಚ್ಚಿ ಸುಗಂಧವನ್ನು ದೇವರಿಗೆ ತೋರಿಸಬೇಕು. ನಾಲ್ಕನೆಯದ್ದು ದೀಪ. ಈಗಾಗಲೇ ಹಚ್ಚಿರುವ ದೀಪವನ್ನು ದೇವರಿಗೆ ತೋರಿಸಬೇಕು. ಐದನೆಯದ್ದು ಅತ್ಯಂತ ಮುಖ್ಯವಾದ ನೈವೇದ್ಯ. ದೇವರಿಗೆ ಏನಾದರೊಂದು ಅರ್ಪಣೆ ಮಾಡಬೇಕು. ಹಾಲು, ಹಣ್ಣು, ಬೆಲ್ಲ, ತುಂಡು ಅಥವಾ ಮಾಡಿದ ಪ್ರಸಾದ ಇಡಬಹುದು. ಏನೂ ಇಲ್ಲದಿದ್ದರೆ ಕನಿಷ್ಠ 2 ಒಣ ದ್ರಾಕ್ಷಿ ಅಥವಾ ಕಲ್ಲು ಸಕ್ಕರೆಯನ್ನಾದರೂ ಇಡಬೇಕು. ನೈವೇದ್ಯ ಇಡುವಾಗ ನೀರನ್ನು ಪ್ರಸಾದದ ಸುತ್ತ ಸುತ್ತಿಸಿ ದೇವರಿಗೆ ತೋರಿಸಬೇಕು. ನೆನಪಿಡಿ, ದೇವರಿಗೆ ಇಡುವ ಮೊದಲ ಪ್ರಸಾದವನ್ನು ರುಚಿ ನೋಡುವುದು ಅಥವಾ ವಾಸನೆ ನೋಡುವುದು ಮಹಾಪಾಪ. ಪೂಜೆಯ ಕೊನೆಯಲ್ಲಿ ಕರ್ಪೂರದ ಆರತಿ ಕೊಡಬೇಕು. ಕರ್ಪೂರ ಹೇಗೆ ಉರಿದು ಬೆಳಕು ಕೊಡುತ್ತದೆಯೋ, ನಮ್ಮ ಅಹಂಕಾರವೂ ಹಾಗೆ ಸುಟ್ಟಿ ಹೋಗಿ ಜ್ಞಾನೋದಯವಾಗಲಿ ಎಂದರ್ಥ. ಆರತಿ ಕೊಡುವಾಗ ಕನಿಷ್ಠ 3 ಬಾರಿ ಪ್ರದಕ್ಷಿಣಾಕಾರವಾಗಿ ಸುತ್ತಬೇಕು. ಆರತಿ ತೆಗೆದುಕೊಂಡ ಮೇಲೆ ಕಣ್ಣಿಗೆ ಒತ್ತಿಕೊಳ್ಳಬೇಕು. ಆಮೇಲೆ ನಿಂತ ಜಾಗದಲ್ಲಿಯೇ ಬಲಗಡೆ 3 ಬಾರಿ ಸುತ್ತು ಬಂದು, ಅಂದರೆ ಆತ್ಮ ಪ್ರದಕ್ಷಿಣೆ ಮಾಡಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿಕೊಳ್ಳಬೇಕು. ಕೊನೆಯಲ್ಲಿ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಎನ್ನುವ ಶ್ಲೋಕವನ್ನು ಹೇಳುತ್ತಾ, ಸ್ವಾಮಿಯ ಮಂತ್ರಗಳು ಬರದಿದ್ದರೂ ಪದ್ಧತಿ ತಿಳಿಯದಿದ್ದರೂ ಭಕ್ತಿಯಿಂದ ಮಾಡಿದ್ದೇನೆ, ಏನಾದರೂ ತಪ್ಪುಗಳಿದ್ದರೆ ಮನ್ನಿಸಿ, ನನ್ನ ಪೂಜೆಯನ್ನು ಸ್ವೀಕರಿಸು ಎಂದು ಮನಸ್ಸಾರೆ ಕೇಳಿಕೊಳ್ಳಬೇಕು. ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೇನೆಂದರೆ, ಪೂಜೆ ಮುಗಿದ ತಕ್ಷಣ ದೀಪವನ್ನು ಆರಿಸಬಾರದು. ಎಣ್ಣೆ ಮುಗಿಯುವವರೆಗೂ ಅದು ಉರಿಯುತ್ತಿದ್ದರೆ ಮನೆಗೆ ಒಳ್ಳೆಯದು. ಒಂದು ವೇಳೆ ಅನಿವಾರ್ಯವಾಗಿ ದೀಪವನ್ನು ಶಾಂತಗೊಳಿಸಬೇಕಾದರೆ ಹೂವಿನಿಂದ ಅಥವಾ ಎಲೆಯಿಂದ ಬತ್ತಿಸಬೇಕು. ಎಣ್ಣೆಯನ್ನು ಮುಳುಗಿಸಿ ಆರಿಸಬೇಕೇ ಹೊರತು ಬಾಯಿಯಿಂದ ಊದಬಾರದು. ಈ ರೀತಿ ಪ್ರತಿದಿನ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡುವುದರಿಂದ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ಮನಸ್ಸು ಶಾಂತವಾಗಿರುತ್ತದೆ. ಕೆಲಸಗಳಲ್ಲಿ ಜಯ ಸಿಗುತ್ತದೆ. ದೇವರಿಗೆ ಬೇಕಾಗಿರುವುದು ನಿಮ್ಮ ಸಮಯ ಮತ್ತು ಭಕ್ತಿ ಮಾತ್ರ. ಈ ವಿಡಿಯೋದಲ್ಲಿ ನಾವು ವಿವರಿಸಿದ ಪೂಜಾ ವಿಧಾನಗಳು, ನಿಯಮಗಳೆಲ್ಲವೂ ನಮ್ಮ ಸನಾತನ ಧರ್ಮಶಾಸ್ತ್ರಗಳು ಮತ್ತು ವಿದ್ವಾಂಸರು ಹೇಳಿದ ಮಾಹಿತಿಗಳ ಆಧಾರದ ಮೇಲೆ ನೀಡಲಾಗಿದೆ. ಇದರಲ್ಲಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಲ್ಲ. ಕೇವಲ ನಮ್ಮ ಸಂಪ್ರದಾಯವನ್ನು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗಲಿ ಎಂಬ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಧರ್ಮವನ್ನು ಹಂಚಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಸಂದೇಹವಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಭಕ್ತಿ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.